ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಓಡಬೇಡ. ಹಿಂದು ಮುಂದು ಆಡಬೇಡ, ಸಂದೇಹ ಗೊಳಬೇಡ. ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ, ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಸುತ್ತಲಿನ ನಕಾರಾತ್ಮಕತೆಯನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು 12ನೇ ಶತಮಾನದ ಮಹಾನ್ ಶರಣರಾದ ಹಡಪದ ಅಪ್ಪಣ್ಣನವರು ಆಗಲೇ ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾರೆ ಅಲ್ಲವೇ? ನೀವು ಕನಸು ಕಾಣುವ ವಿದ್ಯಾರ್ಥಿಯಾಗಿರಲಿ, ಮನೆಯನ್ನು ನಿಭಾಯಿಸುವ ಗೃಹಿಣಿಯಾಗಿರಲಿ, ಅಥವಾ ಹೊಸತೇನನ್ನು ಸೃಷ್ಟಿಸುವ ಕಲಾವಿದರೇ ಆಗಿರಲಿ, ನಿಮ್ಮ ವೃತ್ತಿ ಯಾವುದಾದರೂ ಸರಿ, ಬದುಕಿನಲ್ಲಿ ಏನಾದರೂ ಸಾಧಿಸಲೇಬೇಕು ಅಂತ ಛಲದಿಂದ ಒಂದು ಹೆಜ್ಜೆ ಮುಂದಿಟ್ಟಾಗ ಕಾಲೆಳೆಯುವವರು ಎದುರಾಗುವುದು ತೀರಾ ಸಹಜ. ಇಂಥವರನ್ನು ನಾವೆಲ್ಲರೂ ಬದುಕಿನಲ್ಲಿ ಒಮ್ಮೆಯಾದರೂ ಎದುರಿಸಿಯೇ ಇರ್ತೀವಿ ಅಲ್ವಾ? ಇಂದಿನ ಇಂಟರ್ನೆಟ್ ಟ್ರೋಲ್ ಸಂಸ್ಕೃತಿ ಮತ್ತು ಸೋಷಿಯಲ್ ಮೀಡಿಯಾ ಜಡ್ಜ್ಮೆಂಟ್ ಯುಗದಲ್ಲಿ ಈ ವಚನ ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ಒಮ್ಮೆ ಯೋಚಿಸಿ. ಕೇವಲ ನೋವುಂಟು ಮಾಡುವ ಉದ್ದೇಶದಿಂದಲೇ ಬರುವ ಅನಗತ್ಯ ಕಾಮೆಂಟ್ಸ್ಗಳು ಇಂದು ಅದೆಷ್ಟು ಸಾಮಾನ್ಯವಾಗಿದೆ ಅಲ್ಲವೇ? ಆದರೆ ಇಲ್ಲಿ ನಾವು ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ತಪ್ಪುಗಳನ್ನು ತಿದ್ದುವ, ಮಾರ್ಗದರ್ಶನ ಮಾಡುವ ವಿಮರ್ಶೆಗಳನ್ನು ನಾವು ಖಂಡಿತ ಗೌರವಿಸಬೇಕು. ಆದರೆ ಕೇವಲ ಅಸೂಯೆಯಿಂದ ಟೀಕೆ ಮಾಡಬೇಕೆಂಬ ಉದ್ದೇಶದಿಂದಲೇ ಬರುವ ವಿಷಪೂರಿತ ಮಾತುಗಳಿಗೆ ನಾವು ಎಂದಿಗೂ ಕುಗ್ಗಬಾರದು. ಯಾರೋ ಆಡುವ ಆ ಕಠೋರ ಮಾತುಗಳು ನಮ್ಮ ಸೆಲ್ಫ್ ವರ್ತ್ ನಿರ್ಧರಿಸಲು ನಾವು ಯಾವತ್ತೂ ಅವಕಾಶ ಕೊಡಬಾರದು. ಹಾಗಾದರೆ ಈ ವಚನ ನಮಗೆ ನೀಡುವ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ಗಳೇನು? ವಂದನೆಗೆ ನಿಲ್ಲಬೇಡ ಅಂದರೆ ಕೇವಲ ಹೊಗಳಿಕೆಗೋ, ಸೋಷಿಯಲ್ ಮೀಡಿಯಾ ಲೈಕ್ಸ್ ಅಥವಾ ಕಾಮೆಂಟ್ಸ್ಗೋ ಆಸೆಪಟ್ಟು ನಮ್ಮ ಕೆಲಸವನ್ನು ಮಾಡಬಾರದು. ಹೊಗಳಿಕೆಗೆ ದಾಸರಾದರೆ ಅದು ಸಿಗದಿದ್ದಾಗ ನಾವು ಸಹಜವಾಗಿಯೇ ಕುಗ್ಗಿ ಹೋಗುತ್ತೇವೆ. ನಿಂದೆಗೆ ಅಂಜಿಯೋಡಬೇಡ ಅಂದರೆ ಎದುರಾಗುವ ಟೀಕೆ ಅಥವಾ ಟ್ರೋಲ್ಸ್ಗಳಿಗೆ ಹೆದರಿ ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸದಿರಿ. ನಿಮ್ಮ ದಾರಿ ಸರಿಯಾಗಿದ್ದರೆ ಆ ಕಠೋರ ಮಾತುಗಳನ್ನು ಶಾಂತವಾಗಿಯೇ ಎದುರಿಸಿ ನಿಲ್ಲಿ. ಜೊತೆಗೆ ಹಿಂದು ಮುಂದು ಆಡಬೇಡ, ಸಂದೇಹಗೊಳ್ಳಬೇಡ ಅಂದರೆ ಯಾರೋ ಆಡುವ ಮಾತುಗಳನ್ನು ಕೇಳಿ ನಿಮ್ಮ ಗುರಿ ಮತ್ತು ಸಾಮರ್ಥ್ಯದ ಬಗ್ಗೆ ನೀವೇ ಎಂದಿಗೂ ಅನುಮಾನಪಡಬೇಡಿ. ಕೊನೆಯದಾಗಿ ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಅಂದರೆ ಮನಸ್ಸಿನ ಎಲ್ಲ ಗೊಂದಲಗಳನ್ನು, ಅಂಜಿಕೆಗಳನ್ನು ಬದಿಗಿಟ್ಟು ಸಂಪೂರ್ಣ ಏಕಾಗ್ರತೆಯಿಂದ ಅಚಲವಾಗಿ ನಿಮ್ಮ ಗುರಿಯತ್ತ ದೃಢವಾದ ಹೆಜ್ಜೆಯಿಡಿ. ಇಂದಿನ ಈ ಗದ್ದಲಗಳ ನಡುವೆ ಶರಣರ ಈ ವಚನ ನಮಗೆ ಒಂದು ದಾರಿದೀಪ. ಸುತ್ತಲಿನ ನಕಾರಾತ್ಮಕತೆಯನ್ನು ಮರೆತು ಅಚಲ ವಿಶ್ವಾಸದಿಂದ ಮುನ್ನಡೆಯಲು ಈ ಮಾತುಗಳು ನಮಗೆ ಸದಾ ಸ್ಫೂರ್ತಿಯಾಗಲಿ.